ಇವತ್ತು ಬಿ ವೈ ವಿಜೇಂದ್ರ ಅವರು ರಾಜ್ಯಾಧ್ಯಕ್ಷರಾದ ನಂತರ ಮೊದಲನೇ ಕಾರ್ಯಕಾರಿಣಿ ಇವತ್ತು ರಾಜ್ಯದಲ್ಲಿ ನಡೀತಾ ಇದೆ. ತದನಂತರ ನಮ್ಮನ್ನು ಅಂದರೆ ನಾನು ಒಳಗೊಂಡಂತೆ ಎಲ್ಲ ಜಿಲ್ಲಾಧ್ಯಕ್ಷರುಗಳು ಕೂಡ ಅದರಲ್ಲಿ ಹೊಸದಾಗಿ ಆಗಿರ್ತಕ್ಕಂಥ ಜವಾಬ್ದಾರಿ ತೊಗೊಂಡಿರ್ತಕ್ಕಂಥವ್ರನ್ನು ನಮ್ಮನ್ನು ಕೂಡ ಕರೆದಿದ್ರು. ಹಳೆ ಜಿಲ್ಲಾಧ್ಯಕ್ಷರುಗಳನ್ನ ಕರೆದಿದ್ರು ಮತ್ತು ಯಾರ್ಯಾರು ಪರಾಜಿತ ಅಭ್ಯರ್ಥಿಗಳಿದ್ದರು, ರಾಜ್ಯದ ಎಲ್ಲ ಕಾರ್ಯಕಾರಿ ಸಮಿತಿಗಳಲ್ಲಿ ಯಾರ್ಯಾರು ಭಾಗವಹಿಸಬೇಕಾಗಿತ್ತು ಅವರೆಲ್ಲರೂ ಕೂಡ ಬಂದಿತ್ತು. ಎಲ್ಲರೂ ಒಳಗೊಂಡಂತೆ ಸುಮಾರು 800ಕ್ಕಿಂತ ಹೆಚ್ಚು ಜನ ಯಾರು ಅಪೇಕ್ಷಿತರಿದ್ದರು ಎಲ್ಲರೂ ಇವತ್ತು ಕಾರ್ಯಕಾರಿಣಿಯಲ್ಲಿ ಭಾಗವಹಿಸಿತ್ತು. ಹಲವಾರು ವಿಷಯಗಳ ಬಗ್ಗೆ ಚರ್ಚೆ ಕೂಡ ಆಯಿತು. ಏನು ಕೇಂದ್ರದಲ್ಲಿ ಇವಾಗ ನರೇಂದ್ರ ಮೋದಿ ಅವರ ಸರ್ಕಾರ ಏನು ಒಳ್ಳೆ ಕೆಲಸಗಳನ್ನು ಮಾಡ್ತಾ ಇದೆ ಮತ್ತು ಅದರ ಜೊತೆಗೆ ರಾಮ ಮಂದಿರದ ಒಂದು ಏನು ಇಷ್ಟು ವರ್ಷಗಳ ಒಂದು ಸಾಧನೆ ಏನಿತ್ತು ಅದರ ಬಗ್ಗೆ ಅವ್ರಿಗೆ ಪ್ರಶಂಸನೆ ಮಾಡಿಕೊಂಡು ಅದರದ ಒಂದು ನಿರ್ಣಯನ ಕೈಗೊಳ್ಳಲಾಯಿತು. ಅದರ ಜೊತೆಗೆ ರೈತ ವಿರೋಧಿ ಮತ್ತು ದಲಿತ ವಿರೋಧಿ ಸರ್ಕಾರದ ವಿರುದ್ಧವಾದಂಥ ಒಂದು ನಿರ್ಣಯನ ಕೂಡ ಅದರಲ್ಲಿ ತೀರ್ಮಾನವನ್ನು ತಗೊಳ್ಳಲಾಯಿತು. ಅದರ ನಂತರ ನಮ್ಮ ಮುಂದಿನ ಕಾರ್ಯಯೋಜನೆಗಳು ಅಂದರೆ ಮುಂದಿನ ದಿನಗಳಲ್ಲಿ ಇವಾಗ ಎಲೆಕ್ಷನ್ ನಾವು ಭಾಳ ಹತ್ತದಲ್ಲಿದ್ದೀವಿ. ಮುಂದಿನ ತಿಂಗಳು ಅಥವಾ ಅದ್ರ ಮುಂದಿನ ತಿಂಗಳಲ್ಲಿ ಎಲೆಕ್ಷನ್ನ ಡಿಕ್ಲೇರ್ ಕೂಡ ಮಾಡ್ತಾರೆ. ಅದಕ್ಕೆ ಪ್ರಿಪ್ರೇಷನ್ ಯಾವ ರೀತಿ ಆಗಬೇಕು ಅಂಥೇಳಿ ಪ್ರತಿಯೊಂದು ಕ್ಷೇತ್ರದಲ್ಲಿ ಹೇಗೆ ನಡಿಬೇಕು, ಅದರ ಕಾರ್ಯಯೋಜನೆಗಳು ಹೇಗಾಗಬೇಕು, ಕಾರ್ಯಕರ್ತರು ಅವರ ಸ್ವಭಾವ ಹೇಗಿರಬೇಕು ಅಂಥೇಳಿ ಅದರ ಬಗ್ಗೆ ತೀರ್ಮಾನಗಳನ್ನು ತಗೊಳ್ಳಾಯ್ತು. ಇವತ್ತು ವಿಶೇಷ ಅಧಿಕಾರ ಏನಿಲ್ಲ. ನಾವು ಕಾರ್ಯಕರ್ತರ ಮಧ್ಯದಲ್ಲಿ ನಾನು ಒಬ್ಬ, ಅದರಲ್ಲಿ ನಾನು ಈಗ ನಿಮಿತ್ತ ಮಾತ್ರ. ಇವಾಗ ನಾನು ಅಧ್ಯಕ್ಷ ಆಗಿರ್ಬೋದು, ಮುಂದಿನ ಸಲಿಗೆ ಬೇರೆ ಏನೋ ಜವಾಬ್ದಾರಿ ಕೊಡ್ತಾರೆ. ಅದೇ ರೀತಿ ನನ್ನ ಹಾಗೆ ಭಾಳಷ್ಟು ಜನಕ್ಕೆ ಕಾರ್ಯಕರ್ತರಿಗೆ ಅಧ್ಯಕ್ಷರಾಗೋದಕ್ಕೆ ಅರ್ಹತೆ ಇರುತ್ತೆ. ಆದರೆ ನನಗೆ ಅವಕಾಶ ಕೊಟ್ಟಿದ್ದಾರೆ. ನಾನು ಇವಾಗಿರ್ತಕ್ಕಂಥ ಅವಕಾಶವನ್ನು ನಾನು ಈ ಒಂದು ಒಳ್ಳೆಯ ಅವಕಾಶವನ್ನು ಕಾರ್ಯಕರ್ತರ ಜೊತೆ ಕೈಗೂಡಿಸ್ಕೊಂಡು ನಾನು ಕಾರ್ಯಕರ್ತರು ಎಲ್ಲರನ್ನ ಒಟ್ಟಿಗೆ ಕರ್ಕೊಂಡೋಗಿ ಈಗ ನಮ್ಮ ಬರ್ತಕ್ಕಂಥ ಚುನಾವಣೆಯಲ್ಲಿ ನಾವು ಹೇಗೆ ಯಶಸ್ವಿ ಆಗಬೇಕು, ನಾವು 28 ಕ್ಷೇತ್ರವನ್ನು ಗೆಲ್ಲಬೇಕು ಅಂಥೇಳಿ ಏನು ನಮ್ಮ ರಾಜ್ಯಾಧ್ಯಕ್ಷರು ಒಂದು ಪಣವನ್ನು ತೊಟ್ಟಿದ್ದಾರೆ, ಅದಕ್ಕೆ ಕಾರ್ಯೋನ್ಮುಖವಾಗಿ ನಾವು ಕೆಲಸವನ್ನು ಮಾಡ್ತಾಯಿದ್ದೀವಿ. ನಾವು ಹಿಂದಿನ ಬಾರಿನೂ ಕೂಡ ಇಲ್ಲಿ ಆಗಲೇ ಗೆದ್ದಿದ್ದೀವಿ. ನಾವು ಬೆಂಗಳೂರಿನಲ್ಲಿ 3 ಕ್ಷೇತ್ರಗಳನ್ನು ಗೆಲ್ತಾ ಇದ್ವಿ, ಮತ್ತೊಂದು ಗ್ರಾಮಾಂತರ ಕ್ಷೇತ್ರ ಮಾತ್ರ ನಾವು ಸೋತಿದ್ವಿ. ಹಾಗಾಗಿ ಈ ಸಲ ನಮಗೇನು ಅಂಥ ಹೆಚ್ಚು ಹೊರೆ ಇಲ್ಲ. ಯಾಕೆಂತಂದರೆ ಮುಂಚೆನೂ ಗೆಲ್ತಾ ಇದ್ವಿ, ಈ ಬಾರಿನೂ ಗೆಲ್ತೀವಿ ಅನ್ನೋ ಒಂದು ಭರವಸೆ ನಮಗಿದೆ. ಆದರೆ ನಾವು ಆ ಗೆಲ್ತೀವಿ ಅನ್ನೋ ಒಂದು ಭಾಳ ದುರಂಕಾರದಿಂದ ಇಲ್ಲ, ಬಟ್ ಕೆಲಸ ಮಾಡಬೇಕು. ಜನಕ್ಕೆ ಏನು ನರೇಂದ್ರ ಮೋದಿ ಅವರು ಮಾಡ್ತಾ ಇರ್ತಕ್ಕಂಥ ಕೆಲಸ ಭಾಳ ಹೆಚ್ಚುಮೆಚ್ಚಿನ ಒಂದು ಇದಿದೆ. ಆದರೆ ನಾವು ಜನಕ್ಕೆ ಅದನ್ನೆಲ್ಲ ಮಾಡಿರ್ತಕ್ಕಂಥ ಎಲ್ಲ ಕೆಲಸಗಳನ್ನು ಜನಕ್ಕೆ ತಲುಪಿಸಿದಂಥ ಕೆಲಸವನ್ನು ನಾವು ಕಾರ್ಯಕರ್ತರು ಮಾಡಬೇಕು. ಮತಗಟ್ಟೆಗೆ ಜನರನ್ನು ಕರ್ಕೊಂಡು ಬರೋವಂಥ ಕೆಲಸವನ್ನು ಕಾರ್ಯಕರ್ತರು ಮಾಡಬೇಕು ಅನ್ನೋದನ್ನು ನಾವು ನಾವು ಕೆಲಸ ಮಾಡ್ತೀವಿ. ದಿನೇ ದಿನೇ ಲೋಕಸಭೆ ಚುನಾವಣೆಯ ಕಾವು ಹೆಚ್ಚಾದಂತೆ ಬಿಜೆಪಿಯಲ್ಲೂ ಬದಲಾವಣೆ ಆಗ್ತದೆ ಮತ್ತು ಕಾಂಗ್ರೆಸ್ನಲ್ಲೂ ಬದಲಾವಣೆ. ಮೊದಲಿಗೆ ಬಿಜೆಪಿ ತಗೋತೀನಿ. ಮೊನ್ನೆ ತಾನೇ ಜಗದೀಶ್ ಶೆಟ್ಟರು ಕಾಂಗ್ರೆಸ್ನಲ್ಲಿದ್ದರು, ನಿನ್ನೆ ಜಗದೀಶ್ ಶೆಟ್ಟರು ಬಿಜೆಪಿ ಬಂದಿದ್ದರು. ಯಾವ ರೀತಿ ಮಾರ್ಗ ತೋರಿಸ್ತಾರೆ ಅಂದರೆ ಹಳೆ ಬೇರು ಹೊಸ ಚಿಗುರು, ಆ ರೀತಿ ಏನಾದರೂ ಪ್ಲ್ಯಾನ್ ಇದೆಯಾ ಹೇಳಿ? ಹೌದು, ಈಗ ನರೇಂದ್ರ ಮೋದಿ ಅವರ ಕಾರ್ಯವೈಖರಿಯನ್ನು ನೋಡಿ ಮತ್ತು ಅವರು ಈಗ ಭಾಳ ತುಂಬ ಅವ್ರ ತಂದೆ ಕಾಲದಿಂದ ಮತ್ತು ಅವ್ರ ದೊಡ್ಡಪ್ಪ ಅವ್ರ ಕಾಲದಿಂದನೂ ಜಗದೀಶ್ ಶೆಟ್ಟರು ಬಿ ಜೆ ಪಿಯಲ್ಲಿ ಕೆಲಸ ಮಾಡಿದಂಥವ್ರು. ಜನಸಂಘದ ಕಾಲದಿಂದ ಅವ್ರ ಫ್ಯಾಮಿಲಿ ಪೂರ್ತಿ ಬಿ ಜೆ ಪಿಲಿದ್ದವರು. ಅವರು ಯಾವುದೋ ಒಂದು ಕಾರಣಕ್ಕೆ ಅಸಮಾಧಾನಗೊಂಡು ಬಿ ಜೆ ಪಿಯನ್ನು ಬಿಟ್ಟೋಗಿದ್ದರು. ಆದರೆ ಅಲ್ಲಿ ಅವ್ರಿಗೆ ಇರಲಿಕ್ಕಾಗಲಿಲ್ಲ. ಯಾಕೆ ಅಂತಂದರೆ ಅವರು ಬೇರೆಲ್ಲ ಇಲ್ಲೇ ಇತ್ತು, ಎಷ್ಟು ದಿನ ಇರಲಿಕ್ಕಾಗ್ತಿತ್ತು ಅವ್ರಿಗೆ. ಹಾಗಾಗಿ ಅವರು ನರೇಂದ್ರ ಮೋದಿ ಅವ್ರನ್ನ ಮತ್ತೊಮ್ಮೆ ಪ್ರಧಾನಿ ಮಾಡಲೇಬೇಕು, ಆ ಒಂದು ದೃಢವಾದಂಥ ಒಂದು ಸಂಕಲ್ಪವನ್ನು ಇಟ್ಕೊಂಡು ಅವರು ಮತ್ತೊಮ್ಮೆ ಬಿ ಜೆ ಪಿಗೆ ಬಂದಿದ್ದಾರೆ. ಅವರು ಸ್ವಾಗತವನ್ನು ಮಾಡಿದ್ದಾರೆ ನಮ್ಮ ರಾಜ್ಯಾಧ್ಯಕ್ಷರು. ಮತ್ತು ರಾಜ್ಯಾಧ್ಯಕ್ಷರ ಮೇಲೆ ಇರ್ತಕ್ಕಂಥ ಒಂದು ಭರವಸೆ ಇನ್ನಷ್ಟು ದ್ವಿಗುಣಗೊಂಡಿದೆ ಅಂತ ನನಗೆ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಸರ್ ಹಾಗೇನೆ ಸರ್, ಕಾಂಗ್ರೆಸ್ನ ಬೆಳವಣಿಗೆ ಅಂತ ಮೊದಲೇ ಹೇಳಿದೆ. ಏನಂದರೆ INDA ಅನ್ನೋ ಒಂದು ಒಕ್ಕೂಟ ಅಂದರೆ ಕಾಂಗ್ರೆಸ್ನ ಮುಂದಾಳತ್ವದಲ್ಲಿ ಇತ್ತು. ಆದರೆ ಇವಾಗ ಏನಾಗ್ತಿದೆ ಅಂದರೆ ಬಿಟ್ಟು ಇನ್ನು ಡ್ಯಾಶ್ ಅಂತ ಮಾತ್ರ ಆಗ್ತಾ ಇದೆ ಮಾಹಿತಿಗಳ ಪ್ರಕಾರ. ಅಲ್ಲ, ಅದು ಆಗುವಂಥದ್ದು ಯಾವಾಗೂ ಮುಂಚೆನೇ ನಮಗೆ ಗೊತ್ತಿತ್ತು. ಆದರೆ ಭಾಳಷ್ಟು ಜನಕ್ಕೆ ಅದ್ರ ಬಗ್ಗೆ ಏನೋ ಒಂದು ಸುಳ್ಳು ಭರವಸೆಯನ್ನು ಕೊಟ್ಕೊಂಡು ಜನಕ್ಕೆ ಹೇಳ್ಕೊಂಡು ಹೋಗ್ತಾಯಿದ್ರು, ನಾವೆಲ್ಲ ಒಟ್ಟಾಗಿದ್ದೀವಿ. ಅವ್ರಿಗೆ ಒಂದೇ ಒಂದು ಇದ್ದಿದ್ದು, ಅವ್ರಿಗೆ ಕಾಮನ್ ಆಗಿರ್ತಕ್ಕಂಥ ಯಾವುದೇ ಒಂದು ಅಜೆಂಡಾ ಇಲ್ಲ. ಅವ್ರಿಗೆ ಒಂದೇ ಅಜೆಂಡಾ, ನರೇಂದ್ರ ಮೋದಿ ಅವರು ಸೋಲಿಸ್ಬೇಕು. ಯಾಕೆಂತಂದರೆ ಜನಪರವಾಗಿರ್ತಕ್ಕಂಥ ಕೆಲಸ ಏನು ಮಾಡಬೇಕು ಅನ್ನೋದು ಅವ್ರಿಗೆ ಯಾರಿಗೂ ಗೊತ್ತಿಲ್ಲ. ಆದರೆ ಒಂದೇನು ಅಂತಂದ್ರೆ ನರೇಂದ್ರ ಮೋದಿ ಅವರು ಗೆಲ್ಲಬಾರ್ದು, ಅದೊಂದೇ ಕಾರಣಕ್ಕೋಸ್ಕರ ಅವರೆಲ್ಲ ಒಗ್ಗೂಡಿದ್ರು. ಆದರೆ ಇವಾಗ ಯಾವ ಹಂತಕ್ಕೆ ಬಂದಿದ್ದಾರೆ ಅಂತಂದರೆ ಸೀಟ್ ಶೇರಿಂಗ್ ಮಾಡಲಿಕ್ಕೆ ಹೋದ್ರೇ ಗೊತ್ತಾಗ್ತಾ ಇದೆ ಅವ್ರಿಗೆ, ಅವ್ರು ಎಲ್ಲೂ ಒಬ್ರಿಗೊಬ್ರಿಗೆ ಹೊಂದಾಣಿಕೆ ಆಗೋದಿಲ್ಲ ಅಂಥೇಳಿ. ಮತ್ತು ಒಬ್ರಿಗೊಬ್ರಿಗೆ ಅವರು ದಿನ ಬೆಳಗ್ಗೆ ಎದ್ದು ಇವ್ರ ಮೇಲೆ ಅವರು ಇವ್ರ ಮೇಲೆ ಆರೋಪ ಮಾಡ್ತಾ ಇರೋದು ನಾವು ನೋಡಿದ್ರೆ ಅವರು 100% ಅವ್ರು ಯಾರೂ ಒಕ್ಕೂಟದಲ್ಲಿ ಒಬ್ಬರು ಕೂಡ ಉಳಿಯೋದಿಲ್ಲ. ಕೊನೆಗೆ ಕಾಂಗ್ರೆಸ್ಸು ಏಕಾಂಗಿ ಆಗುತ್ತೆ, ಅವ್ರವ್ರ ಪಕ್ಷಗಳು ಕೂಡ ಏಕಾಂಗಿಯಾಗಿ ಸ್ಪರ್ಧೆ ಮಾಡ್ತಾರೆ. ಸ್ಪರ್ಧೆ ಮಾಡಿ ಕಳೆದ ಬಾರಿ
ಏನಾಗಿತ್ತೋ ಅದಕ್ಕಿಂತ ಒಳ್ಳೆ ರಿಸಲ್ಟು ನಮಗೆ ಬರುವಂಥ ಸಾಧ್ಯತೆಗಳಿದೆ. ನನ್ನ ಪ್ರಕಾರ 400ಕ್ಕಿಂತ ಹೆಚ್ಚು ಸೀಟ್ಗಳನ್ನು ತಗೊಂಡು ನರೇಂದ್ರ ಮೋದಿಯವರು ಮತ್ತೆ ಹ್ಯಾಟ್ರಿಕ್ ಸಾಧನೆಯನ್ನು ಮಾಡ್ತಾರೆ ಅನ್ನೋ ನನ್ನ ಭರವಸೆ ನನಗಿದೆ. ಪರ್ಸನಲ್ಲಾಗಿ ನಿಮ್ಮ ಕ್ಷೇತ್ರದಲ್ಲಿ ಏನಾದರೂ ಬದಲಾವಣೆ ಅಥವಾ ಏನಾದರೂ ಯೋಚನೆಗಳನ್ನ ಮಾಡಿದ್ದೀರಾ? ರಾಜ್ಯದಲ್ಲಿ ಏನಾಗ್ಬಿಟ್ಟಿದೆ, ರಾಜ್ಯ ಸರ್ಕಾರ ಬಂದ ನಂತರ ನಿಮಗೆಲ್ಲರಿಗೂ ಗೊತ್ತಿರ್ಬೋದು, ಒಂದು ಭರವಸೆಯನ್ನು ಕೊಟ್ಬಿಟ್ಟಿದ್ರು ಇಲ್ಲಿ ರಾಜ್ಯದಲ್ಲಿರ್ತಕ್ಕಂಥ ಕಾಂಗ್ರೆಸ್ನವರು. ನಾವು ಅದು ಮಾಡ್ತೀವಿ, ಇದು ಮಾಡ್ತೀವಿ, ಇಂದ್ರ ಚಂದ್ರ ಎಲ್ಲ ತೋರಿಸ್ಬಿಟ್ಟು ಗ್ಯಾರಂಟಿ ಕಾರ್ಡ್ಗಳನ್ನು ಕೊಟ್ಟು ಎಲ್ಲ ಮಾಡಿದ್ರಲ್ಲ. ಈಗ ಅವೆಲ್ಲ ಮಾಡಿರ್ತಕ್ಕಂಥ ಎಲ್ಲ ಭರವಸೆಗಳು ಹುಸಿಯಾಗಿರ್ತಕ್ಕಂಥದ್ದು ನಾವು ಕಾಣ್ತಾ ಇದ್ದೀವಿ. ಮುಂಚೆ ನಾನು ಒಂದ್ಸಲಿ ಹೇಳಿದ್ದೆ, ಯಾವುದೇ ಸರ್ಕಾರ ಬಂದರೂ ಕೂಡ ಅವ್ರಿಗೊಂದು ಹನಿಮೂನ್ ಪೀರಿಯಡ್ ಅಂತ ಇರುತ್ತೆ. ಒಂದು 4-5 ತಿಂಗಳು ಅವ್ರು ಏನೇ ಮಾಡ್ಕೊಂಡು ಹೋದ್ರು, ಇಲ್ಲಪ್ಪ ಒಂದು ಭರವಸೆ ಇದೆ, ಇವ್ರು ಏನಾದರೂ ಮುಂದಕ್ಕೆ ಮಾಡ್ತಾರೆ, ಚೆನ್ನಾಗಿ ಮಾಡ್ತಾರೆ ಅನ್ನೋ ಒಂದು ಆಕಾಂಕ್ಷೆ ಇಟ್ಕೊಂಡು ಜನ ಕಾಯ್ತಾ ಇರ್ತಾರೆ. ಆದರೆ ಈ ಸರ್ಕಾರ ಬಂದ ನಂತರ ಹೇಗೆ ಬೆಲೆ ಏರಿಕೆಗಳು ಮಾಡಿದ್ದಾರೆ ಅಂತಂದರೆ ನಾವು ನೋಡ್ಬೋದು, ಜನಸಾಮಾನ್ಯರಿಗೆ ಎಷ್ಟು ಕಷ್ಟ ಆಗಿಬಿಟ್ಟಿದೆ ಅಂತಂದರೆ, ಯಾರೋ ಒಂದು ಮನೆಗೋ 2 ಮನೆಗೋ 200 ಯೂನಿಟ್ ಫ್ರೀ ಕೊಡ್ತೀವಿ ಅಂತ ಹೇಳ್ಬಿಟ್ಟು ಅದನ್ನು ಕೂಡ ಸರಿಯಾಗಿ ವಿತರಣೆ ಮಾಡ್ತಾ ಇಲ್ಲ. ಯಾರಿಗೂ 200 ಯೂನಿಟ್ ಫ್ರೀ ಕೊಡ್ತಾ ಇಲ್ಲ. ಯಾರು ಸರಾಸರಿ 200ಕ್ಕಿಂತ ಕಡಿಮೆ ಯೂನಿಟ್ ಬಳಸ್ತಾ ಇದ್ರು ಅಂಥವ್ರಿಗೆ ಮಾತ್ರ ಕೆಲವು ಮನೆಗಳಿಗೆ ಫ್ರೀ ಕೊಟ್ಬಿಟ್ಟು, ಇನ್ನು ಮಿಕ್ಕಿದ ಎಲ್ಲ ಮನೆಗಳಿಗೂ ನಿಮ್ಗೆ ಗೊತ್ತಿರ್ಬೋದು, ಅವ್ರಿಗೆ ಕರೆಂಟ್ ಬಿಲ್ ಅಂದರೆ ಏನು ಎಲೆಕ್ಟ್ರಿಸಿಟಿ ಬಿಲ್ ಬರ್ತಾ ಇದೆ ಅವೆಲ್ಲ ದ್ವಿಗುಣ ಆಗಿರತಕ್ಕಂಥದ್ದು. ಕೆಲವ್ರಿಗೆ ಅದರಲ್ಲೂ ಕಮರ್ಷಿಯಲ್ಲು ಯಾರ್ಯಾರು ಪಾಪ ಸಣ್ಣ ಪುಟ್ಟ ಫ್ಯಾಕ್ಟ್ರಿಗಳು ನಡೆಸ್ತಾ ಇದ್ರು ಅವ್ರಿಗೆಲ್ಲ 3ರಷ್ಟು ಜಾಸ್ತಿ ಕರೆಂಟ್ ಬಿಲ್ ಆಗ್ತಾ ಇದೆ ಮತ್ತು ವಾಟರ್ ಬಿಲ್ ಜಾಸ್ತಿ ಆಗಿದೆ. ಇವೆಲ್ಲವನ್ನು ನೋಡಿದ್ರೆ ಯಾರ್ದೋ ಮೇಲೆ ಬರೆ ಎಳೆದ್ಬಿಟ್ಟು ಇನ್ಯಾರಿಗೋ ಕೊಡೋವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಮತ್ತು ಹೆಣ್ಮಕ್ಳಿಗೆ ಅವ್ರು ಏನು 2,000 ರೂಪಾಯಿ ಕೊಡ್ತೀನಿ ಅಂತ ಏನು ಆಕಾಂಕ್ಷಿಗಳು ನೀವು ಯಾರ್ಯಾರು ನೀವು ಅರ್ಹರಿದ್ದೀರಾ ಅಂತೇಳಿ ಅದನ್ನು ಕೊಟ್ಟಿದ್ರು, ಆ ಅರ್ಹತೆ ಇರ್ತಕ್ಕಂಥವ್ರಿಗೆ ನನ್ನ ಪ್ರಕಾರ 100 ಜನದಲ್ಲಿ 30 ಜನಕ್ಕೆ ಬರ್ತಾ ಇದೆ, ಇನ್ನು ಮಿಕ್ಕಿದ ಜನಕ್ಕೆ ಬರ್ತಾ ಇಲ್ಲ. ಸೊ ಇವೆಲ್ಲ ಅವ್ರು ಕೊಟ್ಟಿರ್ತಕ್ಕಂಥ ಭರವಸೆಗಳೆಲ್ಲ ಹುಸಿ ಆಗ್ತಾ ಇದೆ ಮತ್ತು ಯಾವುದೇ ಹೊಸ ಯೋಜನೆಗಳು ಕೂಡ ಅವ್ರ ಕೈಲಿ ಮಾಡೋಕ್ಕಾಗ್ತಾ ಇಲ್ಲ. ನಿಮಗೆ ಗೊತ್ತಿದೆ ಅವರು ಯಾಕೆ ಅಂತಂದರೆ ಅವರು ಇಡೀ ಖಜಾನೆ ಖಾಲಿ ಆಗಿರ್ತಕ್ಕಂಥದ್ದು. ಅವ್ರಿಗೆ ಯಾವುದೇ ಹೊಸ ಯೋಜನೆಗಳು ಅವರು ಘೋಷಣೆ ಮಾಡೋಕ್ಕೂ ಕೂಡ ಅವ್ರ ಹತ್ರ ಶಕ್ತಿ ಇಲ್ಲ. ಎಲ್ಲ ಇರೋ ಗ್ಯಾರಂಟಿಗಳಿಗೆ ಅವ್ರು ದುಡ್ಡು ಹೋಗ್ತಾ ಇರತಕ್ಕಂಥದ್ದು ಮತ್ತು ಹೊಸ ಸಾಲವನ್ನು ಮಾಡ್ತಾ ಇದ್ದಾರೆ. ಮುಂದಿನ ವರ್ಷ ಏನು ಬಡ್ಜೆಟನ್ನು ಅವರು ಈ ವರ್ಷ ಬಡ್ಜೆಟನ್ನು ಮಂಡಿಸಬೇಕಾಗಿದೆ. ಆ ಬಡ್ಜೆಟನ್ನು ಮಂಡಿಸೋದಕ್ಕೂ ಕೂಡ ಅವರು ಹೇಳ್ತಾ ಇದ್ದಾರೆ ಇದು ಎಮರ್ಜೆನ್ಸಿ ಬಡ್ಜೆಟ್ ಅಷ್ಟೇ. ಯಾಕೆ ಅಂತಂದರೆ ನಮ್ಮ ಹತ್ರ ಯಾವುದೇ ದುಡ್ಡು ಉಳ್ಕೊಂಡಿಲ್ಲ, ಎಲ್ಲ ದುಡ್ಡನ್ನು ನಾವು ಗ್ಯಾರಂಟಿ ಯೋಜನೆಗಳು ಕೊಡಬೇಕು ಅಂತ ಹೇಳಿ ಇವ್ರ ಕೈಲಿ ನಿರ್ವಹಿಸೋಕ್ಕಾಗ್ತಾ ಇಲ್ಲ ಸರಿಯಾಗಿ ಸರ್ಕಾರನ. ಸೊ ಇದನ್ನೆಲ್ಲ ನೋಡಿದ್ರೆ 100% ನಮಗೆ ಈಗ ಏನಾದರೂ ಚುನಾವಣೆ ನಡೀತು ಅಂತಂದರೆ ನಮಗೆ 100% 120ರಿಂದ 130 ಸೀಟ್ಗಳು ಬರ್ತಕ್ಕಂಥದ್ದು. ಅದರಲ್ಲೂ ಗಾಂಧಿನಗರ ಕ್ಷೇತ್ರದಲ್ಲಂತೂ ಇಲ್ಲಿರ್ತಕ್ಕಂಥ ಶಾಸಕರು ಯಾರ್ದು ಮನೆ ಬಾಗಿಲು ಕೂಡ ತಿರುಗೂ ನೋಡಿಲ್ಲ. ಅವ್ರ ಕಾರ್ಯಕರ್ತರೂ ಮಾತಾಡಿಸ್ತಾ ಇಲ್ಲ, ಜನರ ಗೋಳನ್ನು ನೋಡ್ತಾ ಇಲ್ಲ. ನಾವು ಚಿಕ್ಕಪೇಟೆ ಭಾಗದಲ್ಲೆಲ್ಲ ದಿನ ಬೆಳಗ್ಗೆ ಎದ್ದು ನಾನು ಏನಾದರೂ ಕೆಲಸಕ್ಕೆ ಅಲ್ಲೇನಾದರೂ ಓಡಾಡ್ತಾ ಇರ್ತೀನಲ್ಲ, ಅಲ್ಲಿ ಹೋದಾಗ ಜನ ಹಿಡೀ ಶಾಪ ಆಗ್ತಾರೆ. ಯಾಕೆಂದರೆ ರಸ್ತೆನಲ್ಲೇ ಚರಂಡಿ ನೀರು ಹರಿತಾ ಇರುತ್ತೆ. ಅಲ್ಲಿ ಕುಡಿಯೋ ನೀರಿನ ಎಷ್ಟು ಸಮಸ್ಯೆ ಇದೆ ಅಂತಂದರೆ ಅದನ್ನು ಕಿಂಚಿತ್ತು ಕೂಡ ಅದನ್ನು ತಲೆಗೆ ಹಾಕ್ಕೊಂಡು ಅದನ್ನು ಬಗೆಹರಿಸೋಂಥ ಕೆಲಸವನ್ನು ಮಾಡಿಲ್ಲ. ಮತ್ತು ಏನೇನು ಅವ್ರದ್ದೇ ಡಿಪಾರ್ಟ್ಮೆಂಟು ನಿಮಗೆ ಗೊತ್ತಿರ್ಬೋದು, ಆರೋಗ್ಯದ್ದು ಅವರು ಏನು ಜವಾಬ್ದಾರಿಯನ್ನು ತೊಗೊಂಡಿದ್ದಾರೆ. ಅದರಲ್ಲಿ ನಮ್ಮ ಕ್ಲಿನಿಕ್ ಅಂತೇಳಿ ನಮ್ಮ ಸರ್ಕಾರ ನಾವು ಹಿಂದಿನ ಸರ್ಕಾರ ನಾವಿದ್ದಾಗ ನಾವು ಅದನ್ನು ಶುರು ಮಾಡಿದ್ವಿ. ಅದನ್ನು ಕೂಡ ಎಷ್ಟೋ ಕಡೆ ಬಾಗಿಲಾಕಿದ್ದಾರೆ, ಎಲ್ಲೂ ಕೂಡ ನಡೀತಾ ಇಲ್ಲ. ಯಾಕೆ ಅಂತಂದರೆ ಅದರಲ್ಲಿ ಸಿಬ್ಬಂದಿಗಳು ಕೊರತೆ, ಅವ್ರಿಗೆ ಸರಿಯಾಗಿ ಸಂಬಳಗಳು ಕೊಡ್ತಾ ಇಲ್ಲ ಮತ್ತು ಔಷಧಿಗಳು ಕೊರತೆ ಆಗಿಬಿಟ್ಟಿದೆ. ಎಷ್ಟೋ ಆಸ್ಪತ್ರೆಗಳಲ್ಲಿ ಔಷಧಿಗಳೇ ಸಿಗ್ತಾ ಇಲ್ಲ. ಇದನ್ನೆಲ್ಲ ನೋಡಿದ್ರೆ ಅವ್ರಿಗೆ ನಿಭಾಯಿಸೋಕ್ಕಾಗದೇ ಇದ್ಮೇಲೆ ಯಾಕೆ ಸರ್ಕಾರ ನಡೆಸ್ತಾ ಇದ್ದಾರೆ ಅಂತ ಗೊತ್ತಿಲ್ಲ. ಸೊ 100% ಜನಕ್ಕೆ ಬೇಸತ್ತು ಹೋಗ್ಬಿಟ್ಟಿದ್ದಾರೆ. ಅವರು ಯಾವುದೋ ಒಂದು ಕನಸನ್ನು ಇಟ್ಕೊಂಡು ಅವ್ರು ಕಾಂಗ್ರೆಸ್ಗೆ ವೋಟ್ ಹಾಕಿದ್ರು, ಅವೆಲ್ಲ ಹುಸಿಯಾಗಿರ್ತಕ್ಕಂಥದ್ದು. ಓಕೆ ಸರ್, ವಿಜಯೇಂದ್ರ ಅವರು ರಾಜ್ಯಾಧ್ಯಕ್ಷ ವಿಜಯೇಂದ್ರ ಅವರು ಒಂದು ಮಾತು ಹೇಳಿದರು, ಈ ದಿನದಿಂದ ಅಂದರೆ ಈ ಕಾರ್ಯಕಾರಿಣಿ ಸಭೆ ನಡೆದ ಈ ದಿನದಿಂದ ನನ್ನ ಕಾರ್ಯಕ್ರಮಗಳು ಶುರುವಾಗುತ್ತೆ. ಅಂದರೆ ನಾಳೆ ಮಂತ್ರಾಲಯ ಹೋಗಿ ಅಲ್ಲಿಂದ ನೆಕ್ಸ್ಟ್ ರಾಯಚೂರು ಹೌದು. ಮತ್ತು ನಿಮ್ಮ ಕ್ಷೇತ್ರಕ್ಕೆ ಯಾವಾಗ ಬರ್ತೀವಿ ಅಂತ ಏನಾದರೂ ಮಾಹಿತಿಯನ್ನು ಕೊಟ್ಟಿದ್ದಾರೆ? ಈಗ ಸದ್ಯಕ್ಕೆ ಬೇರೆ ಕಡೆ ಟೂರಲ್ಲಿ ಇದ್ದಾರೆ ಅವರು. ನನ್ನ ಪ್ರಕಾರ ಇಲ್ಲಿಗೆ 3ನೇ ತಾರೀಕಿಗೆ ಮೋಸ್ಟ್ಲಿ ಬೆಂಗಳೂರಿಗೆ ಟೈಮ್ ಕೊಡ್ತಾರೆ. ಆವಾಗ ನಾವು ಇಲ್ಲಿ ಕಾರ್ಯಕಾರಿಣಿ ಮಾಡಬೇಕು ಅಂತ ಇಟ್ಕೊಂಡಿದ್ದೀವಿ. ಇನ್ನು ನಮ್ಮ ವರಿಷ್ಠರು ನಮ್ಮಲ್ಲಿರ್ತಕ್ಕಂಥ ನಮ್ಮ ಜಿಲ್ಲೆಗೆ ಬರ್ತಕ್ಕಂಥ ಎಲ್ಲ ಶಾಸಕರುಗಳು ಕೂಡ ಅವ್ರ ಹತ್ರ ಎಲ್ಲ ಮಾತನಾಡಿ ಒಂದು ಡೇಟನ್ನು ಫಿಕ್ಸ್ ಮಾಡ್ತೀವಿ. ಮಾಡಿದ್ಮೇಲೆ ಅವರು ನಮ್ಮ ಕ್ಷೇತ್ರಕ್ಕೆ ಬರ್ತಾರೆ. ಓಕೆ ಸರ್, ಹಾಗೆ ನಿಮ್ಮ ಮುಂದಿನ ನಡೆ ಅಂದರೆ ಬೂತ್ಗಳ ಮುಖಾಂತರನೇ ನೀವು ಪ್ರಾರಂಭ ಮಾಡಬೇಕು ಅಂತ ನಿಮ್ಮ ಪಕ್ಷದ ವರಿಷ್ಠರ ನಿರ್ಧಾರ ಆಗಿದೆ. ನಿಮ್ಮ ಮುಂದಿನ ನಡೆ? ನಮ್ಮ ಪಕ್ಷದ ನಡೆಯೇ ನಮ್ಮದು ನಡೆ. ಯಾಕೆ ಅಂತಂದರೆ ನಮ್ಮ ಹಿರಿಯ ಕಾರ್ಯಕರ್ತರು ಯಾವ ರೀತಿ ನಡ್ಕೊಂಡು ಹೋಗಿದ್ದಾರೆ ಅವ್ರುಗಳ್ನ ನಾವು ಭರವಸೆಗೆ ತೊಗೊಂಡು ಅವ್ರನ್ನೆಲ್ಲರನ್ನೂ ನಾವು ಜೊತೆಲಿಟ್ಕೊಂಡು ನಾವು ಹೇಗೆ ಕೆಲಸವನ್ನು ಮಾಡಬೇಕು ಅಂಥೇಳಿ ಬಿ ವೈ ವಿಜೇಂದ್ರ ಅವರು ನಮಗೆ ಹಾಕ್ಕೊಟ್ಟಿರ್ತಕ್ಕಂಥ ಒಂದು ಧ್ಯೇಯ ಇದಿದೆ, ಅದನ್ನು ನಾವು ನಡೆಸ್ಕೊಂಡು ಹೋಗ್ತೀವಿ.
ಪ್ರತಿಯೊಬ್ಬ ನಾವು ನರೇಂದ್ರ ಮೋದಿಯವರು ಮತ್ತು ಅಮಿತ್ ಶಾ ಅವರು ಕೂಡ ಬೆಂಗಳೂರಿಗೆ ಬಂದಾಗ ಮಾತಾಡ್ತಿದ್ದಿದ್ದೇ ಬೂತ್ ಅಧ್ಯಕ್ಷರ ಬಗ್ಗೆ, ಬೂತಿನ ಕಾರ್ಯಕರ್ತರ ಬಗ್ಗೆ. ಯಾಕೆಂದರೆ ಬೂತಿನ ಅಧ್ಯಕ್ಷರು, ಬೂತಿನ ಕಾರ್ಯಕರ್ತರೇ ನಮ್ಮ ಮಾಲೀಕರು, ಪಕ್ಷದ ಮಾಲೀಕರು ಅಂಥೇಳಿ. ಯಾಕೆ ಅಂತಂದರೆ ಪ್ರತಿಯೊಬ್ಬ ಬೂತಲ್ಲಿ ನಾವು ಗೆದ್ದರೆ ನಾವು ಆ ಕ್ಷೇತ್ರವನ್ನು ಗೆಲ್ತೀವಿ, ರಾಜ್ಯವನ್ನು ಗೆಲ್ತೀವಿ, ದೇಶವನ್ನು ಗೆಲ್ತೀವಿ ಅನ್ನೋ ಒಂದು ದೃಢವಾದಂಥ ನಂಬಿಕೆಯಿಂದ ನಾವು ಸಂಕಲ್ಪವನ್ನು ಇಟ್ಕೊಂಡು ಹೋಗ್ತಾ ಇರ್ತಕ್ಕಂಥದ್ದು. ಹಾಗೆ ಕೂಡ ನಾವೂ ಕೂಡ ಪ್ರತಿಯೊಂದು ಬೂತಲ್ಲಿರ್ತಕ್ಕಂಥ ಎಲ್ಲ ಕಾರ್ಯಕರ್ತರನ್ನು ಭೇಟಿ ಮಾಡಿ ನಮ್ಮೆಲ್ಲರ ವರಿಷ್ಠರನ್ನ ಕರ್ಕೊಂಡೋಗಿ ಅಲ್ಲಿ ಇರ್ತಕ್ಕಂಥ ಶಕ್ತಿ ಕೇಂದ್ರ ಪ್ರಮುಖಗಳಂತ ಒಂದಷ್ಟು ಮಾಡ್ಕೊಂಡಿದ್ದೀವಿ. ಶಕ್ತಿ ಕೇಂದ್ರ ಪ್ರಮುಖಗಳನ್ನ ಭೇಟಿ ಮಾಡಿ ಅದನ್ನು ಗಟ್ಟಿಪಡಿಸ್ತಕ್ಕಂಥ ಕೆಲಸವನ್ನು ನಾವೆಲ್ಲ ಮಾಡ್ತಾಯಿದ್ದೀವಿ.